ನಮಸ್ತೆ ಸ್ನೇಹಿತರೆ. ನಾವು ನೋಡ್ತಾ ಇರುವಂಥ ಈ ಒಂದು ದೇವಸ್ಥಾನ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನ. ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಗ್ರಾಮದಲ್ಲಿದೆ. ಇಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಒಂದು 60 ಅಡಿ ಎತ್ತರದ ಒಂದು ವಿಗ್ರಹವನ್ನು ಮಾಡಿದ್ದಾರೆ. ಈ ವಿಗ್ರಹ ಸಂಪೂರ್ಣ ಪಂಚಲೋಹದಿಂದ ಕೂಡಿದೆ. ಇದಕ್ಕೆ 35,000 kg ಪಂಚಲೋಹವನ್ನು ಉಪಯೋಗಿಸಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಆ ಒಂದು ವಿಗ್ರಹ ನೋಡ್ತಾ ಇದ್ದೀರಾ, ಇದು ಅರ್ಧನಾರೀಶ್ವರನ ವಿಗ್ರಹವಾಗಿರುತ್ತದೆ. ಹಾಗೆ ಇಲ್ಲಿ ಈ ಒಂದು ಪಂಚಲೋಹದ ವಿಗ್ರಹಕ್ಕೆ 18 ಕೈಗಳಿದೆ. 18 ಕೈನಲ್ಲಿ 18 ಆಯುಧಗಳಿದ್ದಾವೆ. 18 ಶಕ್ತಿಪೀಠಗಳ ಪ್ರತೀಕ ಎಂದು ಇದಕ್ಕೆ ಹೇಳ್ತಾರೆ. ಹಾಗೆ ನಾವು ಆ ತಾಯಿ ಹತ್ತಿರ ನಾವು ಹತ್ಕೊಂಡು ಹೋಗಬೇಕಾದ್ರೆ ಆ ಪಕ್ಕದಲ್ಲಿ ದಶಾವತಾರ ವಿಗ್ರಹಗಳನ್ನ ಮಾಡಿದ್ದಾರೆ. ಇಲ್ಲಿ ಈ ದಶಾವತಾರದ ಒಂದೊಂದು ಮೂರ್ತಿಗಳು ಒಂದೊಂದು ಗುಹೆ ರೀತಿಯಲ್ಲಿ ಮಾಡಿ ಒಳಗಡೆ ಕೂರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ಪ್ರತಿಯೊಂದು ವಿಗ್ರಹಕ್ಕೂ ಅದು ಯಾವ ವಿಗ್ರಹ ಯಾವ ಮೂರ್ತಿ ಅಂತ ಹೆಸರು ಬರೆದು ಅಲ್ಲೇ ಇಟ್ಟಿದ್ದಾರೆ. ಈ ತಾಯಿಯ ಸನ್ನಿಧಾನಕ್ಕೆ ಬಂದು ನಾವು ನಮ್ಮ ಕಷ್ಟಗಳು ಏನೇ ಇದ್ದರೂ ಹೇಳಿಕೊಂಡು ಅಲ್ಲಿ ಕೊಡುವಂಥ ಒಂದು ಕಾಯಿ, ಅಂದರೆ ಆ ಸಿಪ್ಪೆ ತೆಗೆದೇ ಇರುವಂಥ ಒಂದು ಕಾಯಿನ ಕೊಡ್ತಾರೆ. ಅದನ್ನು ನಾವು ಅಲ್ಲಿ ತೆಗೆದುಕೊಂಡು ಹೋಗಿ ಕೆಳಗಡೆ ಬಸಪ್ಪನ ಸನ್ನಿಧಾನ ಇರುತ್ತೆ, ಅಲ್ಲಿ ಆ ಕಾಯಿನ ಕಟ್ತಾರೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಚಾಮುಂಡೇಶ್ವರಿ ತಾಯಿಯ ಒಂದು ವಿಗ್ರಹವೂ ಇದೆ. ಅಲ್ಲಿ ನಾವು ಮೇಲ್ಗಡೆ ಹತ್ತಬೇಕಾದ್ರೆ ನೋಡಿದ್ವು 5 ದಶಾವತಾರಗಳಲ್ಲಿ ವಿಗ್ರಹಗಳಿದ್ದಾವೆ. ಮತ್ತು ಇಳಿಬೇಕಾದ್ರೆ 5 ದಶಾವತಾರದ ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ತಾಯಿಯ ಚಾಮುಂಡೇಶ್ವರಿ ತಾಯಿಯ ವಿಗ್ರಹವನ್ನು ಮಾಡಲಿಕ್ಕೆ ಸುಮಾರು 3 ವರ್ಷಗಳ ಕಾಲ ಆಗಿದೆ. ಮತ್ತು ಇದನ್ನು 6ನೇ ತಾರೀಕು ಆಗಸ್ಟ್ 2021ನೇ ತಾರೀಕಿನಲ್ಲಿ ಲೋಕಾರ್ಪಣೆ ಮಾಡಿದರು ಅಂತ ತಿಳಿಸಿದ್ರು. ಹಾಗೆ ಇಲ್ಲಿರುತ್ತ ಆ ಒಂದು ಗುಹೆ ಕಾಣಿಸ್ತಾ ಇದೆಯಲ್ಲ ನಮಗೆ, ಅದು ಒಳಗಡೆ ಮ್ಯೂಸಿಯಂ ಮಾಡಲಿಕ್ಕೆ ಅಂತ ಇದನ್ನು ಮಾಡ್ತಾಯಿದ್ದಾರೆ. ಅದು ಕೆಲಸ ನಡೀತಾ ಇದೆ, ಹಾಗಾಗಿ ಒಳಗಡೆ ನಮಗೆ ಬಿಡಲಿಲ್ಲ. ಇಲ್ಲಿ ಶ್ರೀ ಅಮ್ಮನವರ ಸನ್ನಿಧಿ ನಾವು ನೋಡ್ಬೋದು. ಚಾಮುಂಡೇಶ್ವರಿ ಅಮ್ಮನವರು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಹಾಗೆ ಇಲ್ಲಿ ಪಕ್ಕದಲ್ಲೇ ಬಸಪ್ಪನವರ ಸನ್ನಿಧಿ, ಗದ್ದಿಗೆ ಅಂತ ಹೇಳ್ತಾರೆ, ಇಲ್ಲಿದೆ. ಇದು ಹಿಂದೆ ಇದ್ದಂಥ ಬಸಪ್ಪ ಕಾಲಾನಂತರ ಆ ಜಾಗದಲ್ಲಿ ಬಸಪ್ಪನ ರೀತಿಯಲ್ಲಿ ಒಂದು ಮೂರ್ತಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ತಮ್ಮ ಕಷ್ಟಗಳ ಕಾರ್ಪಣ್ಯಗಳನ್ನ ನಾವು ಹೇಳಿಕೊಂಡು ಇಲ್ಲಿ ತೆಂಗಿನಕಾಯಿನ ಕಟ್ಟಿದ್ರೆ ಅದು ಖಂಡಿತ ನೆರವೇರಿದೆ ಅಂತ ಇಲ್ಲಿನ ಜನಗಳು ತಿಳಿಸ್ತಾ ಇದ್ದಾರೆ. ನೆರವೇರುತ್ತಲೂ ಇದೆ. ಇಲ್ಲಿ ಕಾಯಿಗಳು ಕಟ್ಟಿರೋದು ನೋಡಿದ್ರೆ ನಮಗೆ ಅನಿಸುತ್ತೆ ಇದು ತುಂಬ ಶಕ್ತಿಯಾದಂಥ ಪ್ರದೇಶ ಅಂತು. ಇಲ್ಲಿ ಬಸಪ್ಪನ ಸನ್ನಿಧಿ, ಅಲ್ಲಿ ಕವಿಗಳ ಒಂದು ಸ್ಟ್ಯಾಚ್ಯೂಗಳನ್ನ ಮಾಡಿ ಅಲ್ಲಿ ಆ ಜಗಲಿ ಮೇಲೆ ಇಟ್ಟಿದ್ದಾರೆ. ಆ ಬಸಪ್ಪನ ಸನ್ನಿಧಿಗೆ ನಾವು ಹೋದರೆ ಅಲ್ಲಿ ಬಸಪ್ಪ ಇರ್ತಾನೆ ಅಲ್ಲಿ. ಆದರೆ ನಾವು ಹೋದಾಗ ಬಸಪ್ಪ ಇರಲಿಲ್ಲ. ಇಲ್ಲಿ ಒಂದು ಚಾಮುಂಡೇಶ್ವರಿಯ ಒಂದು ಚಿಕ್ಕ ವಿಗ್ರಹ ಇದೆ, ಹಾಗೆ ಇದೆ ಬಸಪ್ಪನ ಒಂದು ಫೋಟೋ. ಇಲ್ಲಿ ಬಸಪ್ಪ ಇರುವಂಥ ಜಾಗ ಅದು ನೋಡಿ, ಅಲ್ಲಿ ತೋರಿಸ್ತಾ ಇದ್ರು ಫೋಟೋದಲ್ಲಿ ಇದೆ ಈಗಿರುವಂಥ ಬಸವಣ್ಣ. ಆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಪ್ರತಿಮೆ ಇದೆ, ಅದು ಶ್ರೀ ಆಂಜನೇಯ ಸ್ವಾಮಿ ಪ್ರತಿಮೆ. ಅಲ್ಲೂ ನಮ್ಮ ಬೇಡಿಕೆಗಳನ್ನ ಕೇಳ್ಕೊಬೋದು. ಹಾಗೆ ಶ್ರೀರಾಮಚಂದ್ರ ಅಲ್ಲಿ ಸೇತುವೆ ಕಟ್ಟಬೇಕಾದ್ರೆ ಉಪಯೋಗಿಸೋಂಥ ಕಲ್ಲು, ಆ ಕಲ್ಲಿನ ಒಂದು ತುಣುಕನ್ನು ಇಲ್ಲಿ ತಂದಿಟ್ಟಿದ್ದಾರೆ. ತುಂಬ ತೂಕ ಇದೆ, ಅದರ ನೀರಿನಲ್ಲಿ ಅದು ತೇಲ್ತಾ ಇರುತ್ತೆ. ಅದು ನಾವು ಅದನ್ನು ಎತ್ತಿ ನೋಡಿ ಮತ್ತೆ ಅದನ್ನು ನೀರಿನಲ್ಲಿ ಬಿಟ್ಟಾಗ ಅದು ನೀರ ಮೇಲೇ ತೇಲ್ತಾ ಇತ್ತು ಅದು. ಹಾಗೆ ಇಲ್ಲಿ ಪ್ರತಿನಿತ್ಯ
ಅನ್ನದಾಸೋಹ ನಡೆಯುತ್ತೆ. ಇಲ್ಲಿನ ಪರಿಸರ ತುಂಬ ಸುಂದರವಾಗಿದೆ. ಎಲ್ಲೆಲ್ಲೂ ಸ್ವಚ್ಛತೆಯಿಂದ ಈ ಪ್ರದೇಶ ಇದೆ. ನಾವು ಈಗ ಊಟಕ್ಕೆ ಹೋಗಿದ್ದೀವಿ. ಈಗ ಅಲ್ಲಿ ಪ್ರಸಾದವನ್ನು ನಮಗೆ ಬಿಡಿಸಿದ್ದಾರೆ. ಪ್ರಸಾದ ತುಂಬ ರುಚಿಯಾಗಿತ್ತು. ಹಾಗೆ ಇಲ್ಲಿ ನವಗ್ರಹಗಳಿಗೆ ಒಂದು ಪುಟ್ಟ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇಲ್ಲಿ ಪುಟ್ಟ ಗುಡಿ ಇದೆ. ಹಾಗೆ ಪರಿವಾರ ದೇವರುಗಳು ಗಣೇಶ, ಆದಿಶಕ್ತಿ, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಾಗರಕಲ್ಲುಗಳು, ಹಾಗೆ ಅಲ್ಲಿ ಪರಶಿವನ ಲಿಂಗವನ್ನು ನಾವು ನೋಡಬಹುದು. ಇಲ್ಲಿವರೆಗೆ ಈ ಕ್ಷೇತ್ರ ದರ್ಶನ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.